ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವತ್ತು 6ನೇ ತರಗತಿ ಪಠ್ಯಪುಸ್ತಕದಿಂದ PDO, SDA, FDA, ಪೊಲೀಸ್, PSI ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪದಗಳ ಅರ್ಥಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಇನ್ನು ಸ್ಟಡಿ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. ದಿನಾಲೂ 15 ಪದಗಳ ಅರ್ಥಗಳನ್ನು ಹೇಳ್ತಾ ಹೋಗ್ತೀನಿ. ಇದನ್ನು ನೀವು ಡೈಲಿ ನೀವು ನೋಟ್ ಮಾಡಿ ದಿನ ಈ ಥರ ಪೇಪರಲ್ಲಿ ಬರೆದಿಟ್ಟು ಸ್ಟಿಚ್ ಹಾಕಿ ಅವರು ಓದ್ತಾ ಬನ್ನಿ. ಡೈಲಿ 1 ಸತಿ 2 ಸತಿ ರೀಡ್ ಮಾಡ್ತಾ ಬನ್ನಿ. ನಿಮಗೂ ನೆನ್ಪುಳಿಯುತ್ತೆ. ನಾನು ಹೇಳ್ತಾ ಇದ್ದೀನಿ ನೋಡಿ. ಒಂದನೇದು ರಾಷ್ಟ್ರಪತಿ. ರಾಷ್ಟ್ರಪತಿ ಅಂದ್ರೇನು? ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ. ರಾಷ್ಟ್ರಪತಿ ಅಂತಂದ್ರೇನು? ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ. ಉನ್ನತ ಅಂದರೆ ಎತ್ತರವಾದ, ಮೇಲಾದ. ಹತ್ತಿಕ್ಕು ಅಂದರೆ ಅಡಗಿಸು ಅಥವಾ ದಮನ ಮಾಡು. ಚೆಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತ, ಚದುರು. ಅನುಗುಣ ಅಂದರೆ ಅನುಸಾರ, ಹೊಂದಿಕೊಂಡು. ಆಕಾರ ಅಂದರೆ ಮೂಲ, ಆಧಾರ. ಮನೋಭಾವನೆ ಅಂದರೆ ಮನಸ್ಸಿನ ಭಾವನೆ. ದೌರ್ಬಲ್ಯ ಅಂದರೆ ಬಲಹೀನತೆ, ಚಾಪಲ್ಯ. ಭಂಗ ಅಂದ್ರೆ ಸೋಲು, ವೈಫಲ್ಯ ಅಂದ್ರೆ ಭಂಗ. ವರ್ತನೆ ಅಂದರೆ ನಡತೆ, ರೀತಿ. ಆದೇಶ ಅಂದ್ರೆ ಆಜ್ಞೆ, ಅಪ್ಪಣೆ. ಸದೃಶ ಹೋಲುವ, ಸಾಟಿಯಾದ. ಸಂಯಮ ಅಂದರೆ ಹತೋಟಿ, ನಿಯಂತ್ರಣ. ರೋಚಕ, ಕುತೂಹಲಕಾರಿ, ಸೋಜಿಗದಾಯಕ. ನೋಡಿ ಫ್ರೆಂಡ್ಸ್, ಇವೆಲ್ಲ ಪದಗಳ ಅರ್ಥಗಳನ್ನು ನೀವು 1 ಸತಿ 2 ಸತಿ ರೀಡ್ ಮಾಡಿ. ಈಗ ನಾನು ಹಾಕಿರ್ತಕ್ಕಂಥ ಈ ಪದಗಳ ಅರ್ಥವನ್ನು ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ. 6th to 10th ಪುಸ್ತಕದಲ್ಲಿರ್ತಕ್ಕಂಥ ಪದಗಳ ಅರ್ಥಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಇನ್ನು 1 ಸತಿ 2 ಸತಿ ನೀವು ಈ ಥರ ನಂತರ ನೋಟ್ಸ್ ಮಾಡಿ ರೀಡ್ ಮಾಡಿ. ಹೆಲ್ಪ್ ಆಗುತ್ತೆ ನಿಮಗೆ. ಆದಷ್ಟು ಎಕ್ಸಾಮಲ್ಲಿ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.